ರಿಷಿ, ಗಂಡ ಹೆಂಡತಿ ಇಬ್ರು ಇಷ್ಟೊತ್ತು ಎಲ್ ಮಾಯ ಆಗೋಗಿದ್ರಿ? ಅಲ್ಲ, ಹೇಳ್ದೆ ಕೇಳ್ದೆ ಹೊರಟೋದ್ರೆ ಎಲ್ರು ಏನ್ ಅನ್ಕೊಳ್ಳಲ್ಲ? ಸ್ವಲ್ಪನಾದ್ರೂ ರೆಸ್ಪಾನ್ಸಿಬಿಲಿಟಿ ಬೇಡ್ವಾ? ಎಲ್ರು ನಮ್ಗೋಸ್ಕರ ಕಾಯ್ತಾ ಇದಾರೆ. ಅಮ್ಮ, ನಿಮ್ ಹತ್ರ ಅತ್ತೆಮ್ಮ, ನಿಮ್ ಹೊಸಿ ಮಾತಾಡ್ಬೇಕು. ಮಾತಾಡೋದಕ್ಕೆ ಹೊತ್ತು ಗೊತ್ತು ಅಂತ ಇರುತ್ತೆ. ಸ್ವಲ್ಪ ಸಮಯ ಸಂದರ್ಭನ ಅರ್ಥ ಮಾಡ್ಕೊಳ್ಳೋದನ್ನ ಕಲಿ. ವಿಷಯ ತುಂಬಾ ಸೀರಿಯಸ್ ಆಗಿದೆ. ನಿಮ್ ಹತ್ರ ಮಾತಾಡ. ಬನ್ನಿ ಅತ್ತೆಮ್ಮ, ಹೊಸಿ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಬನ್ನಿ. ಸರಿ, ಅದೇನ್ ವಿಷಯನೋ ಬೇಗ ಹೇಳ್ ಮುಗ್ಸು. ಅತ್ತೆಮ್ಮ, ನಮ್ ಗಂಗಕ್ಕನ್ ಜಮೀನ್ ತಗೊಂಡವ್ರು ಯಾರು ಅನ್ನೋ ವಿಷಯ ನಿಮ್ಗೇನ ಗೊತ್ತಾ? ದಯವಿಟ್ಟು ನಿಜ ಹೇಳಿ ಅತ್ತೆಮ್ಮ. ಏನು ಗಂಗಕ್ಕನ? ನನಗ್ ಯಾವ ಗಂಗಕ್ಕ ಮಂಗಕ್ಕ ಅನ್ನೋ ಗೊತ್ತಿಲ್ಲ. ಹಿಂಗಂದ್ರೆ ಹೆಂಗೆ? ನೆನ್ನೆ ಪೂಜೆ ನಡಿವಾಗ ಗಂಗಕ್ಕನ್ ಜಮೀನ್ಗೆ ಏನೂ ತೊಂದರೆ ಆಗಕ್ ಬಿಡಲ್ಲ ಅಂತ ಮಾತ್ ಕೊಟ್ಟವ್ರು ನೀವೇ ಅಲ್ವಾ? ಹೌದಮ್ಮ, ಗಂಗಕ್ಕಂಗೆ ಯಾರೋ ಮೋಸ ಮಾಡಿ ಅವ್ರ ಜಮೀನ ಲಪಾಯಿಸಿರೋ ಹಾಗಿದೆ. ನೆನ್ನೆ ನೀವೇ ಹೇಳಿದ್ರಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ. ಈಗ JCB ತಂದು ಅವ್ರ ಜಮೀನಲ್ಲಿ ಡೆಮಾಲಿಷನ್ ಶುರು ಮಾಡಿದ್ದಾರೆ. ಪ್ಲೀಸ್ ಮಾ, ಹಿಂಗ್ ಲೇಟ್ ಮಾಡೋ ಹಾಗಿಲ್ಲ. ನಾವು ಸ್ಟೇ ತರಬೇಕು. ಲಾಯರ್ ಹತ್ರ ಮಾತಾಡೋದಕ್ಕಾಗತ್ತಾ ನೀವು? ಹೇಳಿ ಅತ್ತೆಮ್ಮ, ವಕೀಲ್ರ ತವ ಮಾತಾಡಕ್ ಆಯ್ತಾಯ್ತಾ? ಸರಿ ಸರಿ, ಅದನ್ನೆಲ್ಲ ನಾನ್ ಮ್ಯಾನೇಜ್ ಮಾಡ್ತೀನಿ. ಮೊದ್ಲು ನೀವಿಬ್ರು ಹೋಗಿ ಕಾರ್ಯಕ್ರಮನ ಮುಗಿಸಿ. ಹಬ್ಬದ ಕೆಲ್ಸನ ಅರ್ಧಕ್ಕೆ ನಿಲ್ಸ್ಬಾರ್ದು. ಊರವ್ರ ಮುಂದೆ ಮರ್ಯಾದೆ ಹೋಗುತ್ತೆ. ನಡೀರಿ. ಆದ್ರೆ ಅತ್ತೆಮ್ಮ, ಅಲ್ಲಿ ಗಂಗಕ್ಕ... ಕಮ್ಲಿ ಅವರೇ, ಅಮ್ಮ ಹೇಳಿದ್ರಲ್ಲ ಅವರೇ ನೋಡ್ಕೊಂತಾರೆ ಅಂತ ಹೇಳ್ಬಿಟ್ಟು. ಬನ್ನಿ, ನಾವು ಕಾರ್ಯಕ್ರಮ ಮುಗಿಸೋಣ. ಹೇಳಿದ್ದು ಒಂದು ಕೆಲ್ಸನೂ ನೆಟ್ಟಗ್ ಮಾಡಕ್ ಬರಲ್ಲ. ಮಾಡೋದು ಮೇಡಮ್ ಫೋನ್ ಮಾಡ್ತಾ ಇದಾರೆ. ಇಲ್ಲಿ ನೋಡಿದ್ರೆ ಹೀಗಾಗೋಯ್ತು. ಏನ್ ಹೇಳೋದು ಅವ್ರಿಗೆ? ಹಲೋ ಮೇಡಮ್. ನಿನ್ನ ಹಲೋ ಹೋಗಿರ್ಲಿ, ಕೆಲ್ಸ ಎಲ್ಲಿವರೆಗೂ ಬಂತು ಅದನ್ನ ಹೇಳು ಮೊದ್ಲು. ಮೇಡಮ್, ಕೆಲಸ ಶುರುವಾಯ್ತು ಮೇಡಮ್. ಅಷ್ಟರಲ್ಲಿ ನಿಮ್ ಸೊಸೆ ಬಂದು ಕೆಲಸ ನಿಲ್ಲಿಸ್ಬಿಟ್ರು ಮೇಡಮ್. ಆಮೇಲೆ ನಿಮ್ ಮಗನೂ ಬಂದ್ರು ಮೇಡಮ್. ಕೋರ್ಟು ಲಾಯರ್ ಅಂತೆಲ್ಲ ಹೆದರ್ಸ್ ಹೋಗಿದ್ದಾರೆ ಮೇಡಮ್. ನಾನ್ ಏನ್ ಮಾಡ್ಲಿ ಮೇಡಮ್ ಈಗ? ಯಾರೋ ಏನೋ ಹೇಳಿದ್ರು ಅಂತ ನೆಪ ಮಾಡ್ಕೊಂಡು ಕೊಟ್ಟಿರೋ ಕೆಲ್ಸನ ಅರ್ಧಕ್ಕೆ ನಿಲ್ಸಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದೆ ತಾನೆ? ಆದ್ರೂ ಮೇಡಮ್, ನಿಮ್ ಮಗ ಸೊಸೆ... ಹೇಳದ್ನಲ್ಲ, ನಾನ್ ಅವ್ರ ಅಮ್ಮ. ಕೊಟ್ಟ ಕೆಲ್ಸನ ಸರಿಯಾದ ಟೈಮ್ಗೆ ಮಾಡ್ ಮುಗಿಸ್ಬೇಕು. ಬೇರೆ ಮಾತು ಬೇಡ ಅಷ್ಟೇ. ಸರಿ ಮೇಡಮ್, ಕೆಲಸ ಆದ್ಮೇಲೆ ಫೋನ್ ಮಾಡ್ತೀನಿ ಮೇಡಮ್. ಓ ಮೇಡಮ್, ರಾಂಗ್ ಅವ್ರೆ, ಏನ್ ಮಾಡೋದೀಗ? ಏನಾಗ್ಲಿ, ಕೆಲಸ ಶುರು ಹಚ್ಕೊಳ್ಳೋದೆ. ರಾಘೋ, ಅಯ್ಯ ನೋಡ್ತೀಯ, ಬರ ಬರ ಬರ. ಅಯ್ಯ ಗೋಪಾಲಣ್ಣ, ಅದೇನ್ ಮಾಡ್ತಿದೀಯ ನೀನು? ರಿಷಿ ಸರ್ ಕಮಲಿ ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ಮತ್ತದೇ ಮಣ್ ತಿನ್ನೋ ಕೆಲಸ ಮಾಡಕ್ ಹೊಂಟಿದೀಯಾ? ಸುಮ್ನೆ ನಿಂತ್ಕೊಳ್ಳವ, ನೋಡಿದೇನೆ. ಓ, ಕಮಲಿ ಅವ್ರ ಅತ್ತನೆ ಈ ಕೆಲಸ ಶುರು ಮಾಡಕ್ ಆರ್ಡರ್ ಕೊಟ್ಟಿರೋದು. ಕಮಲಿ ಅತ್ತೇನಾ? ಇನ್ನೊಂದು ವಿಷಯ ಗೊತ್ತಾ ನಿನ್ಗೆ? ಈ ಜಮೀನ ಕೊಂಡ್ಕೊಂಡಿರೋದು ಅವ್ರ ಅತ್ತೆಯ. ನಾನು ಕೆಲಸ ಶುರು ಮಾಡ್ಬೇಕು. ನಡೆಯುತ್ತೆ, ನಡೆಯವಾದ್ಕೆ ನೀನು. ಸರ್, ನಾವ್ ಗಂಗಕ್ಕನ ಅರ್ಧದಾಗ ಹಂಗ್ಬಿಟ್ಟು ಬರ್ಬಾರ್ದಿತ್ತು ಸರ್. ಅಲ್ಲಿ ಏನಾಯ್ತೈತೋ ಏನೋ, ನನ್ಗಂತೂ ಸ್ಯಾನ ಯೋಚನೆ ಆಯ್ತೈತೆ. ಕಮ್ಲಿ ಅವರೇ, ಏನೂ ಆಗಲ್ಲ. ನೋಡಿ, ಬ್ರೋಕರ್ ಹತ್ರ ನಾನು ಮಾತಾಡ್ಬಿಟ್ಟು ಬನ್ನಿ. ಏನಿಲ್ಲ, ನನ್ ಮೇಲೆ ನಂಬಿಕೆ ಇದೆ ತಾನೆ? ಐ ವಿಲ್ ಹ್ಯಾಂಡಲ್. ನೀವು ಕೂತ್ಕೊಳ್ಳಿ. ಹಲೋ, ಈಗ ನಮ್ಮೂರಿನ ಸ್ಕೂಲ್ ಮಕ್ಕಳಿಗೆ ಬಹುಮಾನ ಕೊಡುವಂತ ಟೈಮ್ ಬಂತು. ರಮೇಶ್ ಸರ್ ಮತ್ತೆ ತಾರಾ ಮೇಡಮ್ ಬಂದು ತಮ್ಮ ಕೈಯಾರೆ ಮಕ್ಳಿಗೆ ಬಹುಮಾನ ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀನಿ.
ಮೊದಲನೇದಾಗಿ ಈ ಸಲ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದಂತ ಮಗುಗೆ ಬಹುಮಾನ ಕೊಡ್ತಾ ಇದ್ದೀವಿ. ಈ ಸಲ ಫಸ್ಟ್ ರ್ಯಾಂಕ್ ತಗೊಂಡಿರೋದು ವಿನಾಯಕ. ಕಂಗ್ರ್ಯಾಚುಲೇಷನ್ಸ್ ಪುಟ್ಟ. ದೊಡ್ಡವನಾದ್ಮೇಲೆ ನೀನ್ ಏನ್ ಆಗ್ಬೇಕು ಅಂತಿದ್ಯಾ? ನಂಗೆ ಕಮಲಿ ಯಾಕಂತಾರನೆ ಓದಿ ದೊಡ್ಡವನ ಆಗ್ಬೇಕು. ಕಮಲಿ ಯಾಕಂತಾರನೆ ನಾನು ಸಾಧನೆ ಮಾಡ್ಬೇಕು ಅಂತ ಇದ್ದೀನಿ. ಕಮಲಿ ಯಾಕನೆ ನಂಗೆ ರೋಲ್ ಮಾಡಲ್. ನಿಜಕ್ಕೂ ಈ ಊರಿನ ಮಕ್ಕಳು ಇಷ್ಟು ಸಾಧನೆ ಮಾಡಿರೋದು ಎಲ್ರು ತುಂಬಾ ಹೆಮ್ಮೆ ಪಡುವಂತ ವಿಚಾರ. ಈ ಮಗು ಆಸೆ ಕನ್ಸು ಎಲ್ಲ ನನ್ಸಾಗ್ಬೇಕು. ಇವನ್ ಆಸೆ ಪಡೋ ಪ್ರಕಾರ ಚೆನ್ನಾಗಿ ಓದಿ ಈ ಊರೇ ಮೆಚ್ಚೋ ಅಂತ ಸಾಧನೆ ಮಾಡ್ಬೇಕು. ಇವನ್ ಎಲ್ಲಿವರೆಗೂ ಓದೋಕ್ ಆಸೆ ಪಡ್ತಾನೋ ಅಲ್ಲಿವರೆಗೂ ಓದ್ಸೋ ಪೂರ್ತಿ ಜವಾಬ್ದಾರಿ ನಮ್ದು. ಈಗ ಬಣ್ಣದ ವೇಷ ಸ್ಪರ್ಧೆಯಲ್ಲಿ ಬಹುಮಾನ ತಗೊಂಡಂತ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲಾಗುತ್ತೆ. ಮೊದಲನೇದಾಗಿ ಮಾದೇಶ, ಎರಡನೇದಾಗಿ ಡಾಕ್ಟರ್ ವೇಷದಾಗೆ ರಾಧಾ, ಮೂರನೇದಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ್ ವೇಷದಾಗೆ ರಮ್ಯಾ, ಮುಂದೇದು IPS ವೇಷದಾಗೆ ಮಮತಾ, ಮಮತಾ, ನೀನು ಫ್ಯಾನ್ಸಿ ಡ್ರೆಸ್ ನಾಗ ಮಾತ್ರ ಅಲ್ಲ, ನಿಜವಾಗ್ಲೂ ಚಂದಾಗಿ ಓದಿ ಹಿಂಗೆ ಪೊಲೀಸ್ ಆಫೀಸರ್ ಆಗ್ಬೇಕು. ಆಯ್ತು ಕಮಲಿ ಅಕ್ಕ. ನಡಿ, ಪ್ರೈಸ್ ಇಸ್ಕೊಳ್ಳುವಂತೆ, ನಾನು ಬರ್ತೀನಿ. ಸಾಕ್ ನಿಲ್ಸಿ ನಿಮ್ ನವರಂಗಿ ಆಟನ. ಗಂಗಕ್ಕ, ಯಾಕೆ ಹೀಗ್ ಮಾತಾಡ್ತೀರಾ? ಏನಾಯ್ತು? ಸಾಕ್ ಸುಮ್ನಿರಪ್ಪ. ನಾನು ಎಷ್ಟ್ ಕಂಡಿಲ್ಲ ನಿಮ್ಮಂತ ದೊಡ್ಡ ಮಸ್ರ ಆಟನ. ಒಳಗ್ ಉಳ್ಕೊ ಮೇಲೆ ತಳ್ಕೊ ಅನ್ನಂಗೆ ಇಂತ ಮಕ್ಳ ಮುಂದೆ ನಿಮ್ ಆದರ್ಶ ತೋರಿಸ್ಕೊಂಡು ನಮ್ಮಂತ ಬಡವ್ರ ಹೊಟ್ಟೆ ಮೇಲೆ ಹೊಡಿತೀರಲ್ಲ, ನಿಮ್ಗೆ ಆತ್ಮಸಾಕ್ಷಿ ಅನ್ನೋದಿಲ್ವಾ? ಗಂಗಕ್ಕ, ಏನ್ ಮಾತಾಡ್ತಿದ್ದೀರಾ ನೀವು? ಓ, ಏನು ಗೊತ್ತಾಗಿಲ್ಲ ಅಲ್ವಾ? ನಮ್ಗಳ ತಲೆ ಮೇಲೆಲ್ಲ ಚಪ್ಪಡಿ ಕಲ್ಲು ಎಳೆದ್ಬಿಟ್ಟು ಅದ್ರ ಮೇಲೆ ನೀವು ಬಂಗ್ಲೆ ಕಟ್ಕೊಳ್ಳೋ ಫಿನಾಲ್ ನಮಗ್ ಗೊತ್ತಾಗಿಲ್ಲ ಅನ್ಕೊಂಡ್ರ ರಿಸಿಯಪ್ಪ? ಗಂಗಕ್ಕ, ಬಾ ಕಮ್ಲಿ ಬಾ. ಬೆಣ್ಣೆ ಹಂಗ್ ಮಾತಾಡಿ ಬೆನ್ನಿಗ್ ಚೂರಿ ಹಾಕೋ ಕೆಲ್ಸ ಮಾಡ್ಬಿಟ್ಟಿಯಲ್ಲವಾ? ಮನೆ ಮಗನಾಗಿದ್ ನೀನು ಮನೆ ಹಾಳು ಮಾಡೋ ಕೆಲ್ಸ ಮಾಡ್ಬಿಟ್ಟಿಯಲ್ಲವಾ? ನಿಂಗ್ ಮನ್ಸಾದ್ರೂ ಹೆಂಗ್ ಬಂತು? ಅಯ್ಯೋ ಗಂಗಕ್ಕ, ಅದೇನಂತ ಮಾತಾಡ್ತಿದ್ದೀರಾ ನೀವು? ನನ್ ಕನ್ಸ್ನಾಗೂ ನಿಮಗ್ ಕೆಡಕ್ ಬಯಸೋಳಲ್ಲ ನಾನು. ಈಗ ನಿಮ್ಗೂ ಗೊತ್ತು. ಇದೆಲ್ಲ ಗೊತ್ತಿದ್ಮ್ಯಾಕು ಅದೇನ್ ಹಿಂಗ್ ಮಾತಾಡ್ತಿದ್ದೀರಾ? ಮೊದ್ಲು ಸಮಾಧಾನ ಮಾಡ್ಕೊಂಡು ಅದೇನಾಯ್ತು ಅಂತ ಹೇಳಿ. ಇನ್ನಲ್ಲವ ಸಮಾಧಾನ?
ಒಂದ್ ಕೈಲಿ ಕಾಪಾಡೋ ನಾಟಕ ಆಡಿ ಇನ್ನೊಂದ್ ಕೈಯಾಗೆ ನಮ್ಮ ಅನ್ನ ಇಕ್ಕೋ ಭೂಮಿನೇ ಕಿತ್ಕೊಂಡ್ಬಿಟ್ಟೆ ಅಲ್ಲವಾ? ಏನು ನಾನ್ ನಾಟಕ ಮಾಡ್ತೀನ? ಗಂಗಕ್ಕ ಏನಾಗೈತ್ ನಿಮ್ಗೆ? ಹ್ಞೂ ಕಣವ, ಆಗ್ಲೇ ಮೆಸನ್ ಮುಂದಂತೂ ನಮ್ ಕಣ್ಣರ್ಸೋ ನಾಟಕ ಮಾಡಿದ್ಯಲ್ಲ, ನಮ್ಮನ್ನು ವಿಶ್ವಾಸಕ್ಕೂ ತಗೊಂಡಿದ್ಯಲ್ಲ, ಮತ್ತೆ ನಮ್ ಜಮೀನ್ ಲಪ್ಟಾಸಕ್ ಹೋಗ್ತಿದ್ಯಲ್ಲ. ಯಾಕೆ? ಹಳ್ಳಿಯಿಂದ ಪಟ್ಟಣಕ್ಕೆ ಸೇರಿ ಸಾವುಕಾರ ಜೊತೆ ಸೇರ್ಕೊಂಡು ನೀನು ಉಂಡ ಮನೆಗೆ ದ್ರೋಹ ಎಣಿಸ್ಬಿಟ್ಟಿಯಲ್ಲವಾ? ಗಂಗಕ್ಕ, ಹಿಂಗೆಲ್ಲ ಸುತ್ತಿ ಬಳಸಿ ಮಾತಾಡಿದ್ರೆ ಏನು ಅರ್ಥ ಆಗಕ್ಕಿಲ್ಲ. ಅದ್ ಏನ್ ಹೇಳ್ಬೇಕು ಅಂತಿದ್ಯೋ ನೇರವಾಗಿ ಹೇಳು. ನಮ್ ಕಮಲಿ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ರೆ ಸರಿಯಾಗಿರಲ್ಲ. ಅವಳು ಮಾಡಿರೋ ಕೆಲಸ ಎಂಥದ್ದು ಅಂತ ಗೊತ್ತಾದ್ರೆ ನಾನಷ್ಟೇ ಅಲ್ಲ, ಊರಿಗೂರೇ ಚೀಮಾರಿ ಆಗ್ತದೆ ಅಷ್ಟೇ. ಗಂಗಕ್ಕ ಸಾಕು, ಅದೇನು ಅಂತ ನೇರದ ಬಿಸಿಗ್ ಬನ್ನಿ. ಅದೇನು ಅಂತ ಬಾಯ್ಬಿಟ್ಟು ಹೇಳಿ ಗಂಗಕ್ಕ. ಅದೇನು ಅಂತ ನನ್ನ ಬಾಯಿಲೆ ಕೇಳೋ ಆಸೆನಾ? ಹೇಳ್ತೀನಿ ಕೇಳು. ನಿನ್ ಜಮೀನಾಗೆ ಅದೇನೋ ಜನ ಮೋಜು ಮಸ್ತಿ ಮಾಡೋ ಅಂತ ರೆಸಾರ್ಟ್ ಕಟ್ತೀನಿ ಅಂತ ಹೇಳ್ತೀಯಂತಲ್ಲ, ಅದೇನು ಅಂತ ಹೇಳು. ಅಯ್ಯೋ ಗಂಗಕ್ಕ, ಯಾರು ಹೇಳಿದ್ ನಿಮ್ಗೆ? ನನ್ ಕನ್ಸು ಆದರ್ಶ ಏನು ಅಂತ ನಿಮಗ್ ಗೊತ್ತಿಲ್ವಾ? ಈ ಊರ್ ಮಕ್ಳೆಲ್ಲ ಸೆಂದಾಗ ಓದಿ ದೊಡ್ಡ ಮನ್ಸರಾಗ್ಬೇಕು ಅಂತ ನನ್ನ ಅಜ್ಜಿ ಅಜ್ಜಯ್ಯನ ಜಾಗದಾಗೆ ಸ್ಕೂಲ್ ಕಟ್ಬೇಕು ಅನ್ನೋದೇ ನನ್ನ ಆಸೆ. ಇಲ್ಲಿ ನೋಡು ಗಂಗಕ್ಕ, ನಮ್ಮ ಮಮತಾ ಈ ಡ್ರೆಸ್ನಾಗೆ ಏಟ್ ಚಂದ ಕಾಣ್ತಾವಳೆ ಅಂತ. ಇವಳ ಕನ್ಸು, ಇವಳ ತರ ಏಟೋ ಮಕ್ಳು ಕನ್ಸು ನನ್ಸಾಗ್ಬೇಕು ಅನ್ನೋದೇ ನನ್ನ ಆಸೆ ಗಂಗಕ್ಕ. ಅದನ್ನ ಬಿಟ್ಟು ಯಾರೋ ಮೋಜು ಮಸ್ತಿ ಮಾಡೋದಕ್ಕೆ ಜಾಗ ಕಟ್ಬೇಕು ಅನ್ನೋದಲ್ಲ. ಇಂಥ ಬಣ್ಣದ ಮಾತುಗಳಿಗೇನು ಕಮ್ಮಿ ಇಲ್ಲ ಬಿಡವ. ನೋಡ್ರಪ್ಪ, ಇವಳು ಮಾತು ಕೇಳಿ ಮೋಸ ಹೋಗ್ಬೇಡಿ ಯಾರು. ಇವಳು ಬಂದಿರೋದು ನಮ್ಮ ಊರು ಉದ್ಧಾರ ಮಾಡಕ್ಕಲ್ಲ, ನಮ್ಮ ಹಳ್ಳಿನ ಸರ್ವನಾಶ ಮಾಡಕ್ಕೆ. ಇವಳ ಮನೆಯವರು ಎಲ್ಲರೂ ಉಸಿರು ಒಳ್ಳಿಗಳು. ನಮ್ ತೋಟ ಮನೆ ಕೂಡ ಇವರೇ ತಿಂದಾಕಿರೋದು. ಹಿಂಗೆ ಬಿಟ್ರೆ ಇಡೀ ಊರನ್ನೇ ಸರ್ವನಾಶ ಮಾಡ್ಬಿಡ್ತಾರೆ. ಅತ್ತೆಮ್ಮ, ದಿಟ ಹೇಳಿ, ಗಂಗಕ್ಕ ಹೇಳ್ತಿರೋದ್ ನಿಜನಾ? ಹೇಳಿ ಅತ್ತೆಮ್ಮ, ಅವ್ರು ಮಾಡ್ತಿರೋ ಆರೋಪ ದಿಟನಾ? ಮೌನವಾಗಿರೋದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ ಅತ್ತೆಮ್ಮ, ದಿಟ ಹೇಳಿ. ನನ್ಗುತ್ತರ ಬೇಕು. ಗಂಗಕ್ಕ ಹೇಳಿದಲ್ಲ ದಿಟನಾ? ಅವ್ರ ಜಮೀನ ತಕೊಂಡವ್ರು ನೀವೇನಾ? ಮಾತಾಡಿ ಅತ್ತೆಮ್ಮ, ಹೇಳಿ ಅತ್ತೆಮ್ಮ. ಕಮಲಿ ಅವರೇ, ಸ್ವಲ್ಪ ಸಮಾಧಾನವಾಗಿರಿ. ಇಷ್ಟೊಂದು ಕೋಪ ವೇಷ ಬೇಡ. ನಿಮ್ಗೇನ್ ಕೇಳಬೇಕು ಅಂತಿದ್ಯೋ ಅದನ್ನ ಸ್ವಲ್ಪ ನಿಧಾನಕ್ಕೆ ಕೇಳಿ. ಏನ್ ಸಮಾಧಾನ ರೀಸಿ ಸರ್? ಒಬ್ರ ಸಂಸಾರ ಬೀದಿ ಪಾಲಾಗೈತೆ. ಇದನ್ ಮಾಡೋದ್ ಇವ್ರು ಅಂತ ಗೊತ್ತಾದ್ಮ್ಯಾಕುವೆ ನಾನ್ ಸಮಾಧಾನವಾಗಿ ಮಾತಾಡ್ಬೇಕಾ? ಕಮಲಿ ಅವರೇ, ನಾನು ಹೇಳ್ತಿದ್ದೀನಿ ತಾನೆ, ಕಿರ್ಚ್ಬೇಡಿ. ಇಲ್ಲಿನ ವಿಚಾರ ತುಂಬಾ ಸೂಕ್ಷ್ಮವಾಗಿದೆ. ಯಾಕೆ ಕಿರ್ಚಬಾರ್ದು? ಇವ್ರು ಮಾಡಿರೋ ಕೆಲ್ಸ ಅಂತದ್ದು. ಹಂಗ್ ಯಾಕೆ ಮಾಡಿದಿರಾ ಅಂತ ಜೋರ್ ಮಾಡಿ ಕೇಳೋ ಹಕ್ಕು ನನ್ಗೈತೆ ರಿಸಿ ಸರ್. ಯಾವ ಸೂಕ್ಷ್ಮದ ಬಗ್ಗೆ ಮಾತಾಡ್ತಿದ್ದೀರಾ ರಿಸಿ ಸರ್? ಇಂಥ ಮನೆ ಹಾಳು ಕೆಲಸ ಮಾಡ್ಬೇಕಾದ್ರೆ ಇಲ್ದೇ ಸೂಕ್ಷ್ಮ ಇವಾಗ ಎಲ್ಲಿಂದ ಬರ್ತೈತೆ? ಕಮಲಿ ಅವರೇ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಸ್ವಲ್ಪ ಮೆತ್ತಗೆ ಮಾತಾಡಿ ಸಮಾಧಾನವಾಗಿ ಬಗೆಹರಿಸ್ಕೊಳ್ಳೋಣ.
ಯಾವ ಸಮಾಧಾನ ಸರ್? ಯಾಕೆ ಸಮಾಧಾನವಾಗಿರ್ಬೇಕು? ಹಳ್ಳಿ ಜನ ಸರ್ ಇವರು. ಪಟ್ಟಣದ ಬಣ್ಣದ ಮಾತುಗಳು ಇವ್ರಿಗೆ ಅರ್ಥ ಆಗಕ್ಕಿಲ್ಲ. ಅನ್ಯಾಯ ಕಣ್ಮುಂದೆ ನಡೀತೈತೆ ಸರ್. ಹಸ್ರು ಉಸ್ರು ಇರೋ ಜಾಗದಾಗೆ ಸಿಮೆಂಟ್ ಕಾರ್ಡ್ ಕಟ್ಟಿ ಮೋಜು ಮಸ್ತಿ ಮಾಡಕ್ ಹೋಯ್ತವ್ರಲ್ಲ, ಅದನ್ನ ನೋಡ್ಕೊಂಡು ನಾನು ಸುಮ್ನೆ ಇರ್ಬೇಕಾ ಸರ್? ಸರ್, ಊರ್ಗೆ ಪಾಠ ಮಾಡೋರ್ ನೀವು, ನೀವೇ ಹೇಳಿ ಯಾವ್ದು ನ್ಯಾಯ ಯಾವ್ದು ಧರ್ಮ ಅಂತ ನೀವೇ ಹೇಳಿ ಸರ್. ಮುಚ್ಚೆ ಬಾಯಿ. ಸಾಕು ಕಂಡಿದ್ದೀನಿ ನಿನ್ನ ನ್ಯಾಯ ನೀತಿ ಧರ್ಮದ ಪಾಠಗಳನ್ನ. ಅಷ್ಟಕ್ಕೂ ನಾವೇನ್ ಅನ್ಯಾಯವಾಗಿ ಅವ್ರ ಜಮೀನನ್ನ ಕೊಂಡ್ಕೊಂಡಿಲ್ಲಮ್ಮ. ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಸಹಿ ಹಾಕ್ಸಿ ಕಾನೂನಿನ ಪ್ರಕಾರನೇ ಅಲ್ಲಿ ರೆಸಾರ್ಟ್ ಕಟ್ಟಕ್ ಹೊರಟಿದೀವಿ. ಜಮೀನ್ ಮಾರಿದ ಗಂಗಕ್ಕನ್ ಗಂಡನೇ ಸುಮ್ನೆ ಇದ್ದಾನೆ, ಇನ್ ನಿಂದೇನೆ ಪಾರುಪತ್ಯ? ಅದೇನೋ ಹೇಳ್ತಾ ಇದ್ದಲ್ಲ ಕೂಲು ಗೀಲು ಅಂತ, ಆ ಜಾಗನೂ ನಮ್ಗೆ ಬೇಕಾಗತ್ತೆ. ಅದನ್ನ ನಿನ್ನಿಂದ ಹೇಗ್ ತಗೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಬಂದ್ಬಿಟ್ಲು ದೊಡ್ಡದಾಗಿ ನ್ಯಾಯ ನೀತಿ ಧರ್ಮದ ಪಾಠ ಹೇಳೋಕೆ. ಗಂಗಕ್ಕ, ದಯವಿಟ್ಟು ನನಗ್ ಕ್ಷಮಿಸ್ಬಿಡಿ. ನನ್ನವರು ಅನ್ಸ್ಕೊಂಡವ್ರು ಇಂಥ ಅನ್ಯಾಯದ ಕೆಲಸ ಮಾಡ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ಇವಾಗ ಹೇಳ್ತಿದ್ದೀನಿ ಗಂಗಕ್ಕ, ಆ ಜಮೀನು ನಿಮ್ದು. ಅದನ್ನ ಕಿತ್ಕೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ. ಅನ್ನ ಬೆಳೆಯೋ ತಾಯಿ ಒಡಲ್ನ ನಾಶ ಮಾಡಿ ಮೋಜು ಮಸ್ತಿ ಮಾಡೋ ಜಾಗ ಕಟ್ಟಕ್ಕೆ ಯಾರಿಗೂ ಹಕ್ಕಿಲ್ಲ. ಅದ್ ಹೆಂಗ್ ನಿನ್ ಜಮೀನ್ ತಕ್ಕೋತಾರೋ ನಾನು ನೋಡ್ತೀನಿ. ಏ ಕಮಲಿ, ಹೋಗ್ಲಿ ಪಾಪ ಅಂತ ಬಿಟ್ಟಷ್ಟು ನಾಲ್ಗೆ ಉದ್ದ ಆಗ್ತಾ ಇದೆ ನಿಂದು. ಮಿತಿ ಮೀರ್ತಾ ಇದೆಯಾ ನೀನು. ನಿನಗಿನ್ನೂ ನನ್ನ ಕೆಪಾಸಿಟಿ ಏನು ಅಂತ ಅರ್ಥ ಆಗಿಲ್ಲ ಅನ್ಸುತ್ತೆ. ಆ ಜಾಗದಲ್ಲಿ ನಾನ್ ರೆಸಾರ್ಟ್ ಕಟ್ತೇನೆ. ಅದನ್ನ ಯಾರು ಹೇಗೆ ತಡಿತಾರೋ ನಾನು ನೋಡೇ ಬಿಡ್ತೀನಿ. ಇದು ನನ್ನ ಶಪಥ. ಇವತ್ತು ಇಲ್ಲಿ ಸೇರಿರೋ ಎಲ್ಲಾ ಹಳ್ಳಿಯವ್ರ ಸಾಕ್ಷಿಯಾಗಿ ನಾನು ಈ ಮಾತು ಹೇಳ್ತೀನಿ. ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ ಜಮೀನಾಗೆ ನನ್ನ ಅಜ್ಜ ಅಜ್ಜಿ ಹೆಸರಾಗೆ ನಾನು ಈ ಸ್ಕೂಲ್ನ ಕಟ್ಟಿಸ್ತೀನಿ. ಆ ಸ್ಕೂಲ್ನಾಗೆ ಸಾವಿರಾರು ಮಕ್ಕಳು ಓದಿ ಬರ್ದು ಆಫೀಸರ್ಗಳಾಗಿ ವಾಪಸ್ ಈ ಊರಿಗೆ ಬಂದು ಅವ್ರ ಋಣನ ತೀರಿಸ್ತಾರೆ. ನಾನು ಓದಿ ದೊಡ್ಡ ಆಫೀಸರ್ ಆಗಿ ಇದೇ ಹಳ್ಳಿಗೆ ಬಂದು ನಮ್ ಜನಗಳ ಸೇವೆ ಮಾಡ್ತೀನಿ. ನಮ್ಮ ಅಜ್ಜಿ ಅಜ್ಜನ ಕನ್ಸು ದಿಟ ಆಗ್ಬೇಕು. ನಮ್ ಜಮೀನು ಪವಿತ್ರ ಭೂಮಿ. ಆ ಭೂಮಿಯಾಗೆ ಮೋಜು ಮಸ್ತಿ ಮಾಡಿ ಅದು ಅಪವಿತ್ರ ಆಗೋದಕ್ಕೆ ನಾನ್ ಬಿಡಕ್ಕಿಲ್ಲ. ಇದು ಇಲ್ಲಿರೋ ನಮ್ಮ ವಿದ್ಯಾವಿನಾಯಕ ನಾಣೆ.